ಶ್ರೀ ಗುರು ಬಸವ ಎಲ್ರಿಗೂ ನೀರು ಕೊಟ್ಟಿದ್ದಾರೆ. ಸುಧಾಕರ್ ಲೋಟದಲ್ಲಿ ನೀರು ಕೊಟ್ಟಿದ್ದಾರೆ. ಮೂರ್ತಿಯನ್ನು ಧರಿಸಿಕೊಂಡು ಆ ನೀರಿನೊಳಗೆ ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ಉದಕ ಹೋಗಿ ಏನಾಗುತ್ತೆ? ಬಸವೋದಕ ಆಗುತ್ತೆ ಅಥವಾ ಶುದ್ಧೋದಕ ಆಗುತ್ತೆ. ಶುದ್ಧೋದಕವನ್ನು ನಾವೆಲ್ಲರೂ ಸಿಂಪರಣೆ ಮಾಡಿಕೊಂಡು ತದನಂತರವಾಗಿ ಬೂದಿಧಾರಣೆ ಹಸ್ತದಲ್ಲಿ ವಿಭೂತಿಯನ್ನು ಇಟ್ಟುಕೊಂಡು ಬಸವಣ್ಣವರು ಹೇಳ್ತಾರೆ, ನೀರಿಗೆ ನೈದಿಲೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ಶೃಂಗಾರ ಶೃಂಗಾರ. ವಿಭೂತಿ ಶೃಂಗಾರ ಅಂತ ಹೇಳೋರು ಹೊರತು ಬೇರೆ ಯಾವ ಶೃಂಗಾರ ಇಲ್ಲ. ಅದರಿಂದ ನಾವೆಲ್ಲರೂ ಕೂಡ ವಿಭೂತಿ ಧಾರಣೆಯನ್ನು ಪ್ರತಿ ದಿನವೂ ಕೂಡ ಕಡ್ಡಾಯವಾಗಿ ಎಷ್ಟು ಸಮಯ ಆಗುತ್ತೆ ಅಷ್ಟು ಸಮಯವನ್ನು ವಿಭೂತಿ ಧಾರಣೆಯನ್ನು ಮಾಡಬೇಕು. ಇವೆಲ್ಲ ಅಷ್ಟಾಭರಣಗಳು ಅಂದರೆ ನಮಗೆ ರಕ್ಷಾ ಕವಚಗಳಿದ್ದಾಗ, ಏಕೆ ಯೋಧರಿಗೆ ರಕ್ಷಾ ಕವಚಗಳು ಕೊಟ್ಟಿದಾರಲ್ಲ, ನಮಗೆ ಈ ಅಷ್ಟಾವರಣಗಳು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂತಹ ಕವಚಗಳಿದ್ದಾವೆ. ಅಷ್ಟಾವರಣ ಅದರಲ್ಲಿ ವಿಭೂತಿಯು ಒಂದು. ಯಾಕಂದರೆ ವಿಭೂತಿ ಬರೀ ಆಧ್ಯಾತ್ಮಿಕವಾಗಿ ಅಲ್ಲ, ಇದು ವೈಜ್ಞಾನಿಕವಾಗಿಯೂ ಕೂಡ ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತದೆ. ಯಾಕಂದರೆ ಇದು ಹಸುವಿನ ಸೆಗಣಿಯಿಂದ ಇದು ತಯಾರಾಗಿರ್ತಕ್ಕಂತಹ ಒಂದು ವಿಭೂತಿ. ಅದರಿಂದ ಇದರಲ್ಲಿ ಅನೇಕ ಕಾಯಿಲೆಗಳು ಕೂಡ ಗುಣ ಆಗ್ತವೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಕಂಡುಹಿಡಿದಿರ್ತಕ್ಕಂಥದ್ದು. ಯಾಕಂದರೆ ಶರಣರು ಆಧ್ಯಾತ್ಮಿಕ ಜೊತೆಯಲ್ಲಿ ವಿಜ್ಞಾನವೂ ಕೂಡ ಸಮೀಕರಿಸಿ ನಮಗೆ ಅಷ್ಟಾವರಣಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ವಿಭೂತಿ ಧಾರಣೆಯನ್ನು ನಾವೆಲ್ಲರೂ ಮಾಡ್ಕೊಳ್ಳೋಣ. ಒಳ್ಳೆಯ ವಿಭೂತಿಯನ್ನು ಇಟ್ಕೊಳ್ಳಿ ಮನೆಯಲ್ಲಿ ಆ ವಿಭೂತಿ ಧಾರಣೆಯನ್ನು ಮಾಡೋಣ. ಅಯ್ಯಾಯನಗೆ
ರುದ್ರಾಕ್ಷಿ ಎಷ್ಟು ಜನ ಧರಿಸಿಲ್ಲ? ರುದ್ರಾಕ್ಷಿ ಯಾರು ಧರಿಸಿಲ್ಲ? ಧರಿಸಿದ್ದೀರಾ? ಧರಿಸದೇ ಇರೋರು ಪ್ರತಿಯೊಬ್ಬರು ಕೂಡ ಒಂದು ರುದ್ರಾಕ್ಷಿಯನ್ನಾದರೂ ಕೂಡ ಲಿಂಗದ ಜೊತೆ ಧರಿಸ್ಕೋಬೇಕು. ಯಾಕೆಂದ್ರೆ ಅಪ್ಪ ಬಸವಣ್ಣ ಹೇಳ್ತಾರೆ, ಅಯ್ಯಾಯನಿಗೆ ರುದ್ರಾಕ್ಷಿಯೇ ಸರ್ವಸಾಧನ, ಅಯ್ಯಾಯನಿಗೆ ರುದ್ರಾಕ್ಷಿಯೇ ಸರ್ವ ಕಾರಣ, ಅಯ್ಯಾಯನಿಗೆ ರುದ್ರಾಕ್ಷಿಯೇ ಸರ್ವಪಾವನ, ಅಯ್ಯಾಯನಿಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯ, ಅಯ್ಯಾ ಕೂಡಲ ಸಂಗಮ ದೇವ ನಿಮ್ಮ ಪಂಚಮುಖಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ಎನ್ನ ಮುಕ್ತಿಪಥಕ್ಕೆ ಶ್ರೀ ರುದ್ರಾಕ್ಷಿಯೇ ಸರ್ವಸಾಧನ. ರುದ್ರಾಕ್ಷಿಯು ಕೂಡ ಇದು ಕೂಡ ಒಂದು ಮರದಲ್ಲಿ ಬೆಳೆಯುವಂತಹ ಒಂದು ಕಾಯಿ ಒಂದು ಹಣ್ಣು ರುದ್ರಾಕ್ಷಿ ಅಂತ. ಈ ರುದ್ರಾಕ್ಷಿಯಿಂದ ಅನೇಕ ಏನು ನಮ್ಮ ಬ್ಲಡ್ ಶುದ್ಧೀಕರಣ ಮಾಡತಕ್ಕಂತಹ ಗುಣವನ್ನ ರುದ್ರಾಕ್ಷಿ ಹೊಂದಿದೆ ಅಂತಕ್ಕಂಥ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಸಾಬೀತು ಮಾಡಿರ್ತಕ್ಕಂಥದ್ದು. ಹಿಂದೆ ಎಲ್ಲ ಬರೆದಿದೆ, ಕ್ಯಾನ್ಸರ್ ಅಂತಹ ಒಂದು ಮಾರಕ ಕಾಯಿಲೆ ಬಂದರೂ ಕೂಡ ರುದ್ರಾಕ್ಷಿಯನ್ನ ಪುಡಿ ಮಾಡಿ ಈ ನಾಟಿ ಔಷಧಿಯಲ್ಲಿ ರುದ್ರಾಕ್ಷಿಯನ್ನ ಕೊಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ರು. ಯಾಕೆಂದ್ರೆ ರುದ್ರಾಕ್ಷಿ ಅಂತಕ್ಕಂಥದ್ದು ಅಂತಹ ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಶರಣರು ಕೂಡ ಬಳಸ್ತಿದ್ರು. ಇದನ್ನ ಇವಾಗಲೂ ಕೂಡ ಹೊರದೇಶದಲ್ಲಿ ಔಷಧಿ ರೂಪದಲ್ಲಿ ಈ ರುದ್ರಾಕ್ಷಿಯನ್ನು ಬಳಸ್ತಕ್ಕಂಥದ್ದು. ಆದ್ರಿಂದ ಪ್ರತಿಯೊಬ್ಬರ ದೇಹದ ಮೇಲೆ ರುದ್ರಾಕ್ಷಿ ಇದ್ರೆ ಏನ್ ನಮ್ಮ ಬ್ಲಡ್ ರಕ್ತ ಶುದ್ಧೀಕರಣ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಕೆಲವರೆಲ್ಲರೂ ಕೂಡ ಈಗ ಡಾಕ್ಟರ್ ಬರ್ಕೊಡ್ತಾರೆ ಎಫ್ಎಸ್ಪಿನ್ ಅಂತಕ್ಕಂತಹ ಬ್ಲಡ್ ಏನಾಗಕ್ಕೆ ಒಂದು ಟ್ಯಾಬ್ಲೆಟ್. ಆ ಒಂದು ಕಾರ್ಯವನ್ನ ನಮ್ಮ ದೇಹದ ಮೇಲೆ ರುದ್ರಾಕ್ಷಿ ಮಾಡುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ವಿಭೂತಿ, ರುದ್ರಾಕ್ಷಿ, ಲಿಂಗ ಮೂರನ್ನು ಕೂಡ ಧರಿಸಬೇಕು. ರುದ್ರಾಕ್ಷಿ, ಈಗ ರುದ್ರಾಕ್ಷಿಯ ಒಂದು ವಚನ ಬಹಳ ಭಕ್ತಿಭಾವದಿಂದ ರುದ್ರಾಕ್ಷಿಯನ್ನು ಧರಿಸಬೇಕು. ಕೆಲವರು ಹುಡುಗರೆಲ್ಲ ಇವಾಗೆಲ್ಲ ಸ್ಟೈಲಿಗೆ ರುದ್ರಾಕ್ಷಿಯನ್ನು ಧರಿಸ್ತಾರೆ ಕೈಗೆ. ಅಲ್ಲ, ಇದು ಶೃಂಗಾರಕ್ಕಲ್ಲ, ಇದು ನಮ್ಮ ಜ್ಞಾನ ಮತ್ತು ವಿಜ್ಞಾನವನ್ನ ನಾವು ಇದನ್ನ ವೃದ್ಧಿಸಿಕೊಳ್ಳಲಿಕ್ಕೆ ನಾವು ರುದ್ರಾಕ್ಷಿಯನ್ನು ಧರಿಸಬೇಕು. ಅದರಿಂದ ಭಕ್ತಿಭಾವದಿಂದ ಒಂದು ವಚನವನ್ನು ಹೇಳಿ ರುದ್ರಾಕ್ಷಿಯನ್ನು ಧರಿಸಿಕೊಳ್ಳಿ. ಅಯ್ಯಾಯನಿಗೆ ರುದ್ರಾಕ್ಷಿಯೇ ಸರ್ವಸಾಧನ, ಅಯ್ಯಾಯನಿಗೆ ರುದ್ರಾಕ್ಷಿಯೇ ಸರ್ವಕಾರಣ, ಅಯ್ಯಾಯನಿಗೆ ರುದ್ರಾಕ್ಷಿಯೇ ಸರ್ವಪಾವನ, ಅಯ್ಯಾಯನಿಗೆ ರುದ್ರಾಕ್ಷಿಯೇ ಸರ್ವಪಾಪಕ್ಷಯ, ಯಾ ಕೂಡಲ ಸಂಗಮ ದೇವಯ್ಯ ನಮ್ಮ ಪಂಚವಕ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ನಮ್ಮ ಮುಕ್ತಿಪಥಕ್ಕೆ ಈ ರುದ್ರಾಕ್ಷಿಯೇ ಸರ್ವಸಾಧನವಯ್ಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ತಾವೆಲ್ಲರೂ ಕೂಡ ತಮ್ಮ ಕರಸ್ಥಲಕ್ಕೆ ಲಿಂಗವನ್ನು ಜಗದಗಲ ಇಲಗಲ ಹಿಗೆಯಗಲ ಹಿಮ್ಮಗಲ ಪಾತಾಳದಿಂದ ತತ್ತ ನಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಮ್ಮ ಶ್ರೀಮುಕುಟ ಗಮ್ಯ ಗೋಚರ ಪ್ರತಿಮಲಿಂಗವೇ
ಲಿಂಗವನ್ನು ಚೆನ್ನಾಗಿ ಭಕ್ತರಿಂದ ಕೆಲವರು ಏನು ಮಾಡ್ತಾರೆ ಅಂದರೆ ಎಲ್ಲ ಕಡೆಗೆ ಹಾಕಿರ್ತಾರೆ. ನಮ್ಮಲ್ಲಿ ಹೆಂಗಾಗಿದೆ ಅಂದರೆ ಕೆಲವರು ಸೋಮವಾರ ಶುಕ್ರವಾರ ಭಕ್ತಿದ್ದಾರೆ. ಎಷ್ಟು ಜನ ಸೋಮವಾರ ಶುಕ್ರವಾರ ಪೂಜೆ ಮಾಡ್ತಕ್ಕಂಥ ಎಷ್ಟು ಜನ ಇದ್ರೆ ಸೋಮವಾರ ವಾರ ಪೂಜೆ ಮಾಡೋ ಎಷ್ಟು ಜನ ಇದ್ದಾರೆ. ವರ್ಷ ಪೂಜೆ ಮಾಡೋರು ಶಿವರಾತ್ರಿ ಹಬ್ಬದಲ್ಲಿ ಪೂಜೆ ಮಾಡೋರು ಇದ್ದಾರೆ. ಶಿವರಾತ್ರಿ ಮಾತ್ರ ಲಿಂಗ ತೆಗಿದ್ದಾರೆ, ಮತ್ತು ಲಿಂಗ ತೆಗೆಯೇ ಇಲ್ಲ. ಅಲ್ಲಿಗೆ ಏನಾಗುತ್ತೆ ಅಂದರೆ ಶಿವರಾತ್ರಿ ಲಿಂಗ ತೆಗೆದಿರ್ತಾರೆ, ಮತ್ತು ಆ ಲಿಂಗ ತೆಗೆದುಬಿಟ್ಟಾಗಿದ್ರು ಮತ್ತು ಕೂಡ ಹೊಸ ಲಿಂಗ ತಗೊಳ್ಳೋದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ದಿನ ಸ್ನಾನ ಮಾಡ್ತಾರೆ, ಆದರೆ ನಾವು ಬೇರೆ ಬಟ್ಟೆಯನ್ನು ಬದಲಾಯಿಸ್ಕೊಳ್ತಾರೆ, ಅದು ಲಿಂಗದ ಬಟ್ಟೆಯನ್ನು ಬದಲಾಯಿಸಲ್ಲ. ಅದೇನಾಗುತ್ತೆ ಲಿಂಗೆಲ್ಲ ಈಗ ನಾವು ಮದುವೆ ಆದರೆ ನಾವು ನದಿ ಸ್ನಾನ ಮಾಡಿದಾಗ ಹೆಚ್ಚು ದಿನ ನಗಡಿ ಸ್ನಾನ ಮಾಡಿದಾಗ ಏನಾಗುತ್ತೆ ನಮಗೂ ಕೂಡ ಜಡ ಬರ್ಬೋದು, ಕೆಮ್ಮು ನಗಡಿ ಆಗಿ ನೀರು ಈ ಥರ ಆಗುತ್ತೆ. ಲಿಂಗಕ್ಕೆ ನೀರು ಬಿಡುತ್ತೆ, ಹಾಗಾದ್ರೆ ನಾವು ಹೊಸಲ್ಲ ಮತ್ತೆ ಬೇರೆ ಬಟ್ಟೆ ಬದಲಾವಣೆ ಮಾಡಲ್ಲ. ಹಾಗೇನಾಗುತ್ತೆ ಲಿಂಗ ಅದು ಹೆಣ್ಣು ಆಗೋದು, ಗರಿ ಬಿಡೋದು, ಈ ಥರ ಗೆರೆ ಆಗೋದು, ಈ ರೀತಿ ಎಲ್ಲ ಆಗುತ್ತೆ. ಇವರು ಲಿಂಗ ಪೂಜೆ ಮಾಡ್ಕೊಂಡು ಬಂದಿದ್ರು, ಅವ್ರ ಲಿಂಗ ಏನಾಗುತ್ತೆ ಅಂದರೆ ಅದು ಗೋಡಾಗಿರುತ್ತೆ. ಯಾಕೆಂದ್ರೆ ಅವರು ದೇವದ ಬಟ್ಟೆನೇ ಹಾಕೊಂಡು ಬಂದಿದ್ದಾರೆ ಲಿಂಗಕ್ಕೆ. ನಾವು ಯಾವಾಗಲೂ ಕೂಡ ಲಿಂಗ ಚೆನ್ನಾಗಿರ್ಬೇಕು ಅಂದರೆ ಯಾವಾಗಲೂ ಕೂಡ ದೇವರ ಬಟ್ಟೆಯನ್ನು ಹಾಕಬಾರ್ದು. ಒಣಗಿರತಕ್ಕಂತಹ ಬಟ್ಟೆಯನ್ನು ಲಿಂಗಕ್ಕೆ ಹಾಕಬೇಕು, ಮತ್ತು ದೇವರ ಬಟ್ಟೆಯಿಂದ ಒರೆಸ್ಬಾರ್ದು, ಒಣಗಿರೋ ಬಟ್ಟೆಯಿಂದ ಒರೆಸ್ಬೇಕು.
ತಂದೆ ನೀನು, ತಾಯಿ ನೀನು, ಒಂದು ನೀನು, ಜಗ ನೀನು, ನನಗೆ ನೀನಲ್ಲದೆ ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಇದಲ್ಲದ್ದು ನಿಮ್ಮ ಧರ್ಮ ವಾಮಕ್ಷೇಮ ನಿಮ್ಮನಯ್ಯ ಅನಿರುದ್ಧಿ ನಿಮ್ಮನಯ್ಯ ಮಾನಾಪಮಾನ ನಿಮ್ಮನಯ್ಯ ಅಲ್ಲಿಗೆ ಕಾಯಿ ನಿಮ್ಮಿದ್ದೆ ಕೂಡಲ ಸಂಗಮ ದೇವ ಶರಣೆಂಬೆ ಇಷ್ಟಲಿಂಗಕ್ಕೆ ಶರಣೆಂಬೆ ಪ್ರಾಣಲಿಂಗಕ್ಕೆ ಶರಣೆಂಬೆ ಭಾವಲಿಂಗಕ್ಕೆ ನೀರು ಇಲ್ಲಿ ನೀರು ಉಳಿಸ್ಬಿಟ್ಟಿದ್ದೀರಾ ದೀಕ್ಷೆ ಕೊಡ್ಬೇಕಾದ್ರೆ ನಿಮ್ಮೆಲ್ಲ ಪತ್ರವನ್ನು ಕೊಟ್ಟಿರ್ತಾರೆ. ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಬಸವಣ್ಣವ್ರು ಹೇಳ್ತಾರೆ, ಕರಿಯಂಜುವುದು ಅಂಕುಶಕ್ಕಯ್ಯ, ಸಂಬಂಧವಂಜುವುದು ಬೇಗೆಗಯ್ಯ, ಕಾನನವಂಜುವುದು ಜ್ಯೋತಿಗಯ್ಯ, ಪಂಚಮಹಾಪಾತಕವಂಜುವುದು ಕೂಡಲ ಸಂಗಮ ದೇವರ ನಾಮಕಯ್ಯ ಅಂತಕ್ಕಂಥದ್ದು. ನಾವು ಏನು ಗುರು ನಮ್ಮ ಕರ್ಣಕ್ಕೆ ಏನು ಮಂತ್ರವನ್ನು ಕೊಟ್ಟಿರ್ತಾರೆ, ಆ ಮಂತ್ರವನ್ನು ಬಿಟ್ಟು ನಾವು ಬೇರೆ ಯಾವುದೇ ಮಂತ್ರಗಳನ್ನು ನಾವು ಯಾವಾಗಲೂ ಕೂಡ ಮಂತ್ರವನ್ನು ಕೊಟ್ಟಿರ್ತೇವೆ. ಪಂಚಮಹಾಪಾತಕವಂಜುದಯ್ಯ ಕೂಡಲ ಸಂಗಮ ದೇವರ ನಾಮಕಯ್ಯ. ಎಲ್ಲರಿಗೂ ಕೊಟ್ಟಿದ್ದಾರೆ. ಲಿಂಗವನ್ನು ಕೊಡಬೇಕಾದ್ರೆ, ವಿಭೂತಿ ಧಾರಣೆಯನ್ನು ಮಾಡಬೇಕಾದ್ರೆ, ರುದ್ರಾಭಿಷೇಕ ಕೊಡಬೇಕಾದ್ರೆ ಮುಖ್ಯವಾಗಿ ಕೊಟ್ಟಿದ್ದಾರೆ ಮಂತ್ರವನ್ನು ಕೂಡ ಕರ್ಣಕ್ಕೆ ಹೇಳಿದ್ದಾರೆ. ಯಾವ್ದಾದ್ರು ಶ್ರೀ ಗುರು ಬಸವಲಿಂಗಾಯ ಓಂ ನಮಃ ಶಿವಾಯ, ನಮಃ ಶಿವಾಯ ಓಂ ಮಂತ್ರವನ್ನು ನಾವು ಪ್ರತಿಸ್ತಾ ಇದ್ದೀವಿ. ಏನು ಪಂಚಮಹಾಪಾತಕವಂಜುದಯ್ಯ ಕೂಡಲ ಸಂಗಮ ದೇವರ ನಾಮಕಯ್ಯ ಅಂತ ಮಂತ್ರವನ್ನು ನಾವು 5 ಗಂಟೆಯಿಂದ ಪ್ರತಿಸಿ ಅದನ್ನು ಮೌನವನ್ನು ಕರಜಪವನ್ನು ಮಾಡಿ 2 ಜಪವನ್ನು ಕರಜಪ ಮತ್ತು ಕರಜಪವನ್ನು ಮಾಡಿ ಆ ನೀರಿಗೆ ಮಂತ್ರವನ್ನು ಸಂಬಂಧಿಸಿ 5 ಗಂಟೆಯಿಂದ ನಮ್ಮ ಲಿಂಗದ ಲೋಟದ ಪಕ್ಕದಲ್ಲಿ ಚೆಲುವಾಗಿದೆ.
ಇಲ್ಲಿ ಪಾದೋದಕ ಅಂತಕ್ಕಂಥದ್ದು ಮಂತ್ರ ಆಯ್ತು. ಮಂತ್ರ ಆದ್ಮೇಲೆ ಅಷ್ಟಾವರಣದಲ್ಲಿ ಮಂತ್ರ ಆಯ್ತು. ಪೂಜೆ ಧಾರಣೆ ಮಾಡ್ತಿದ್ರಿ, ಲಿಂಗ ಪೂಜೆ ಮಾಡಿದ್ರಿ, ರುದ್ರಾಕ್ಷ ಧಾರಣೆ ಮಾಡ್ತಿದ್ರಿ, ಮಂತ್ರವನ್ನು ಕೂಡ ಪಡಿಸಿದ್ರಿ. ಅದಾದ್ಮೇಲೆ ಪಾದೋದಕವನ್ನು ತಗೊಂಡು ಹೌದಲ್ಲ. ಪಾದೋದಕ ಪಾಕಾರಂ ಪಾಪನಾಶಂ ಗೋಕಾರಂ ದೋಷನಾಶಂ ದಾಕಾರಂ ದರಿದ್ರನಾಶಂ ಕಾಕಾರಂ ಕರ್ಮನಾಶಂ. 3 ಸಲ ನಾವು ಏನು ಕರೆದು ಗುರುಪಾದೋದಕ, ಲಿಂಗಪಾದೋದಕ, ಲಿಂಗಮ ಪಾದೋದಕ. ಯಾರಾದ್ರೂ ಗುರುಗಳು ಕೇಳಿದ ದೀಕ್ಷೆಯನ್ನು ಕೊಟ್ಟಂತ ಗುರುಗಳು ಅವ್ರ ಕಡೆಯಿಂದ ಪಾದೋದಕವನ್ನು ಮನೆಯಲ್ಲಿ ತಗೋಬಹುದು. ಗುರುಪಾದನ ಗುರುಗಳು ಕೊಟ್ಟಿರ್ತಕ್ಕಂಥ ಲಿಂಗದ ಮೇಲೆ ಕನ್ನಡ ಗುರುಪಾದೋದಕ, ಲಿಂಗಪಾದೋದಕ, ಲಿಂಗಮ ಪಾದೋದಕ. ಈ ಪಾದೋದಕ ನಮ್ಮಲ್ಲಿ ಪಾದೋದಕ ಆಗಬೇಕು ಅಂದರೆ ಮುಖ್ಯವಾಗಿ 3 ಗುಣಗಳು ನಮ್ಮಲ್ಲಿ ಇರಬೇಕಾಗ್ತದೆ. ಯಾವ್ದಾದ್ರು ಕರುಣಾಜಲ, ವಿನಯಾಜಲ, ಸಮತಾಜಲ. ನೀರಲ್ಲಿ 3 ಗುಣ ಇರುತ್ತೆ: ಕರುಣೆ, ವಿನಯ, ಸಮತೆ. ನಮ್ಮಲ್ಲೂ ಕೂಡ ಈ ಕರುಣೆ, ವಿನಯ, ಸಮತೆ ಇರಬೇಕು. ಕರುಣಾಜಲವೇ ಗುರುಪಾದೋದಕ. ಬಸವಣ್ಣ ಅಲೆಗಣ್ಣಾದಿಕ್ಕೆ ಗಂಭೀರ ಅಲೆಗಣ್ಣಾದಿಕ್ಕೆ ಗಂಭೀರ ಮತಾಜಲವೇ ಜಿಂಗಮ ಪಾದೋದಕ. ಇನ್ನೂ ಒಂದೊಂದು ನೋಡಿದ್ರೆ ಕಿವಿ ಬಂದು ಕೇಳುತ್ತೆ, ಮನಸ್ಸು ಬೇರೆ ರೀತಿಯ ಆಲೋಚನೆ ಮಾಡುತ್ತೆ. ಅವೆಲ್ಲವೂ ಕೂಡ ಸಮತೆಯಲ್ಲಿ ಇರಬೇಕು. ಮತ್ತೆ ಒಂದು ಮನೆಯಲ್ಲಿ ಇರ್ತಕ್ಕಂತಹ ಗಂಡ ಹೆಂಡತಿ ಇಬ್ಬರು ಕೂಡ ಸಮಾನತೆಯಿಂದ ಇರಬೇಕು. ಯಾಕಂದ್ರೆ ಬಸವಾದಿ ಶಿವಶರಣರು ಒಬ್ಬರನ್ನು ಬಿಟ್ಟು ಒಬ್ಬರು ಲಿಂಗ ಕೊಟ್ಟಿಲ್ಲ, ಒಬ್ಬರನ್ನು ಬಿಟ್ಟು ಒಬ್ಬರನ್ನು ಕೊಟ್ಟಿಲ್ಲ. ಇನ್ನೊಂದು ಬೇರೆ ವೈದಿಕ ಧರ್ಮದಲ್ಲಿ ಗಂಡು ಮಾತ್ರ ಶನಿವಾರವನ್ನು ಧರಿಸ್ತಾರೆ, ಹೆಣ್ಣು ಮಕ್ಕಳಲ್ಲಿ ಧರಿಸಲ್ಲ, ಶನಿವಾರವನ್ನು ಧರಿಸುವಂತಹ ಆದರೆ ಬಸವಣ್ಣನವರು ಹೆಣ್ಣಿಗೆ ಸಮಾನವಾಗಿ ಹೆಣ್ಣಿಗೂ ಕೂಡ ಇಡೀ ಜಗತ್ತಿನಲ್ಲಿ ಸ್ವತಂತ್ರವನ್ನು ಕೊಟ್ಟಂತರು ವಿಶ್ವಗುರು ಅಪ್ಪ ಬಸವಣ್ಣ. ಇಬ್ಬರು ಕೂಡ ದಂಪತಿಗಳು ಒಟ್ಟಿಗೆ ಪೂಜೆ ಮಾಡ್ತಕ್ಕಂಥದ್ದು. ಅದಕ್ಕೆ ಇಬ್ಬರಲ್ಲೂ ಕೂಡ ಸಮತೆ ಇರಬೇಕು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಶಿವಕ್ಕೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದಳು ವಿಷಭರಿಸಿದಂತೆ ಕಾಣ ರಾಮನಾಥ ಅಂತ ಹೇಳ್ತಾರೆ. ಇಬ್ಬರು ಒಂದಾಗಿ ಪೂಜೆ ಮಾಡ್ತಕ್ಕಂಥದ್ದನ್ನ ನಮ್ಮ ಬಸವಾದಿ ಶಿವಶರಣರು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಒಂದು ಲಿಂಗ ಸಮಾನತೆಯನ್ನು ಕೊಟ್ಟಂತವರು ಅದು ವಿಶ್ವಗುರು ಬಸವಣ್ಣನವರು ಅಂತಿರ್ಬೇಕು. ಇಲ್ಲಿ ಶ್ರೀಮಂತರ ಮೇಲಲ್ಲ, ಬೇರೆಯವ್ರು ಕೀಳಲ್ಲ. ನೀವು ನೋಡಿರ್ಬೋದು, ನಮಾಜ್ ಮಾಡಕ್ ಬಂದಾಗ ಅಲ್ಲೂ ಕೂಡ ಬರೀ ಪುರುಷರಷ್ಟೇ ಬರ್ತಾರೆ, ಅಲ್ಲಿ ಮಹಿಳೆಯರು ಬರಂಗಿಲ್ಲ. ಆದ್ರೆ ಲಿಂಗಾಯತ ಧರ್ಮದಲ್ಲಿ ಪುರುಷರು ಬರ್ಬೋದು, ಮಹಿಳೆಯರು ಲಿಂಗ ಪೂಜೆಯನ್ನು ಮಾಡಕ್ಕೆ ಕೊಟ್ಟಂತವರು ವಿಶ್ವಗುರು ಅಪ್ಪ ಬಸವಣ್ಣವರು. ಇವತ್ತು ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಕೇಳಿದ್ರು. ಹೆಣ್ಣನ್ನು ಮಾಯೆ ಅಂತ ಕರಿತಿದ್ರು, ಹೆಣ್ಣನ್ನು ಮಾಯೆ ಅಂತ ಕರೆದ್ರು, ಹೆಣ್ಣನ್ನು ಸುದೃಢ ಅಂತ ಕರೆದ್ರು, ಹೆಣ್ಣನ್ನು ಕಸ ಅಂತ ಕರೆದ್ರು. ಆದರೆ ಬಸವಾದಿ ಶಿವಶರಣ ಹೇಳ್ತಾರೆ, ಶಿವಯೋಗಿ ಸಿದ್ದರಾಮೇಶ್ವರರು ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಂಗಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧಮಲ್ಲಿಕಾರ್ಜುನ ಅಂತ ಹೇಳಿ ಹೆಣ್ಣಿಗೂ ಕೂಡ ಒಂದು ಮಹತ್ವದ ಸ್ಥಾನವನ್ನ ಬಸವಾದಿ ಶಿವಶರಣರು ಕೊಟ್ಟಿದ್ದಾರೆ. ಅದರಿಂದ ಕರುಣೆ, ವಿನಯ, ಸಮತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಆದಾಗಿ ಹೇಳ್ತಾರೆ. ಕರುಣಾಜಲ, ವಿನಯಜಲ, ಸಮತಾಜಲ. ಈ 3 ಜಲದಿಂದ, 3 ಪಾದೋದಕದಿಂದ, ಗುರುಪಾದೋದಕದಿಂದ ಸಂಚಿತ ಕರ್ಮನಾಸ್ತಿ, ಆಗಾಮಿ ಕರ್ಮದಿಂದ ಪ್ರಾರಬ್ಧ ಕರ್ಮನಾಸ್ತಿ, ಜಂಗಮ ಪಾದೋದಕದಿಂದ ಲಿಂಗ ಪಾದೋದಕದಿಂದ ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ. ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ, ಈ 3 ಕರ್ಮಗಳು ಕೂಡ ಈ ಪಾದೋದಕಗಳಿಂದ ನಾಶ ಆಗ್ತವೆ ಅಂತಕ್ಕಂಥದ್ದು ಹೇಳ್ತಾರೆ. ನೋಡಿ, ನೀವು ಯಾವಾಗಲಾದ್ರೂ ಪೂಜೆ ಮಾಡಿ ಅವಾಗ ಪಾದೋದಕ ನೀವೇ ತೆಗೆದುಕೊಳ್ಬಹುದು. ಆದ್ರೆ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲೋ ಒಂದು ಗುಡಿ ಹೋಯ್ತು, ಆಗ ನೀವು ತೀರ್ಥಕ್ಕೆ ಯಾರಾದ್ರೂ ಕೈ ಹೊಡ್ತಾರೆ? ಇದೆಲ್ಲೂ ಕೈ ಹೊಡ್ಬೇಕಾಗಿಲ್ಲ. ಮೊದಲು ಎಲ್ಲೂ ತೀರ್ಥಕ್ಕೆ ಯಾವುದೇ ವಿಚಾರಗಳಲ್ಲಿ ಹೋಗಿ ತೀರ್ಥಕ್ಕೆ ಕೈ ಹೊಡ್ಬೇಕಾಗಿಲ್ಲ. ನಿಮ್ಮ ತೀರ್ಥವನ್ನ, ನಿಮ್ಮ ಪಾದೋದಕವನ್ನ ನೀವೇ ತಯಾರು ಮಾಡಿ ಲಿಂಗದ ಮೇಲೆ ತೆಗೆದುಕೊಳ್ಳಬಹುದು. ಉದಾಹರಣೆಗೆ ಒಂದು ವಚನ, ಬಸವಣ್ಣವರ ಒಂದು ವಚನ: ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತಂತೆ, ಎಲ್ಲ ಕಾಲೇ ಎಂಬ ದೇಹವೇ ದೇಗುಲ, ಶಿರವೇ ವರ್ಣಗಳ ಸಮಯ ತಾವರ ಕಲೆ ಬಸವಣ್ಣವರು. ಕೊರೋನಾ ಅಂತಕ್ಕಂಥ ಜನರು ಗೊತ್ತಾ? ಕೊರೋನಾ ಎಲ್ರಿಗೂ ನೆನಪಾಯ್ತು, ಇಡೀ ಜಗತ್ತಿಗೆ ನೆನಪಾಯ್ತು ಕೊರೋನಾ ಅಂತಕ್ಕಂಥದ್ದು. ಅವಾಗ ಎಲ್ಲ ಚರ್ಚ್ಗಳು, ಗುಡಿಗುಂಡಾರಗಳು, ಮಸೀದಿಗಳು ಎಲ್ಲವೂ ಕೂಡ ಏನಾಯ್ತು? ಲಾಕ್ಡೌನ್ ಆಯ್ತು. ಹೌದಲ್ಲ? ದೇವಸ್ಥಾನಕ್ಕೆ ಹೋದ್ರು ಸರಿ, ಚರ್ಚ್ಗೆ ಹೋದ್ರು ಸರಿ, ಮಸೀದಿಗೆ ಹೋದ್ರು ಸರಿ, ಏನು ಕೊಟ್ಟರು ಅಲ್ಲಿ ನಿಮಗೆ? ಕೈಗೇನು ಕೊಟ್ಟರು? ಸ್ಯಾನಿಟೈಸರ್ ಕೊಟ್ಟರು. ಇವ್ರಿಗೂ ಕೂಡ ಸ್ಯಾನಿಟೈಸರ್ ಹೊಡೆದು, ವಿಗ್ರಹಗಳಿಗೂ ಕೂಡ ಸ್ಯಾನಿಟೈಸರ್ ಹೊಡೆದು. ಹೌದಲ್ವ? ಅವಾಗ ತೀರ್ಥ ಕೊಡ್ತಿರ್ಲಿಲ್ಲ ಜನಗಳಿಗೆ. ಏನು ಕೊಡ್ತಿರೋ ಅವಾಗ? ಸ್ಯಾನಿಟೈಸರ್ ಕೊಡ್ತಿರ್ತೀವಿ. ಸ್ಯಾನಿಟೈಸರ್ ಅಂದ್ರೆ 70% ಆಲ್ಕೋಹಾಲ್ ಸ್ಯಾನಿಟೈಸರ್ ಅಂದ್ರೆ, ಹೌದಲ್ಲ? ಆದ್ರೆ ನೋಡಿ, ದೇವಸ್ಥಾನಗಳಲ್ಲಿ ಲಾಕ್ಡೌನ್ ಆಯ್ತು, ದೇವರುಗಳಿಗೂ ಲಾಕ್ಡೌನ್ ಆಯ್ತು, ಅಲ್ಲಿರ್ತಕ್ಕಂತಹ ತೀರ್ಥಕ್ಕೆ ಲಾಕ್ಡೌನ್ ಆಯ್ತು. ಆದ್ರೆ ವಿಶ್ವಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂತಹ ಏನು ಜಂಗಮ ತತ್ವ, ನಮ್ಮ ಇಷ್ಟಲಿಂಗ ಪೂಜೆಗೆ ಯಾವಾಗಲೂ ಕೂಡ ಲಾಕ್ಡೌನ್ ಆಗಲಿಲ್ಲ, ನಮ್ಮ ಪಾದೋದಕಕ್ಕೆ ಯಾವಾಗಲೂ ಲಾಕ್ಡೌನ್ ಆಗಲಿಲ್ಲ, ನಮ್ಮ ವಿಭೂತಿ ಧಾರಣೆಗೆ ಯಾವಾಗಲೂ ಕೂಡ ಲಾಕ್ಡೌನ್ ಆಗಿಲ್ಲ. ಮನೆ
ಇಂತಹ ಒಂದು ಮಹತ್ವವಾಗಿರ್ತಕ್ಕಂತಹ ಒಂದು ಸಿದ್ಧಾಂತವನ್ನ ಬಸವಾದಿಶರನ್ನು ನಮಗೆ ಕೊಟ್ಟಿದ್ದಾರೆ. ಸ್ಥಾವರ ಕಲಿಯುವ ಜಂಗಮ ಕಲಿಯುವುದು. ನೋಡ್ರಿ ಚಿಕ್ಕಲಿಂಗವ ಅಲ್ಲಿ ದೇವಸ್ಥಾನಗಳು ಯಾವಾಗ ಲಾಕ್ಡೌನ್ ಆದ್ರು ಅದಕ್ಕೆ ಕಲಿಯುವುದು ಲಾಕ್ಡೌನ್ ಆಯ್ತು. ನೀವು ಹೋದ್ರು ನೀವು ಅವ್ನು ಇದ್ದಾಗ ನೀವು ಹೋಗ್ಬೇಕು ಅಲ್ಲಿ. ಆದ್ರೆ ಇದು ನೀವು ಮನೆಯಲ್ಲೇ ನೀವು ಸದಾ ಜೊತೆಯಲ್ಲೇ ಆದ್ರಿಂದ ನೋಡಿ ಇದೆ ಸ್ಥಾವರ ಕಲಿಯುವುದು ಜಂಗಮ ಕಲಿಯುವುದಿಲ್ಲ. ಸ್ಥಾವರ ಕಲಿವಿದೆ, ಜಂಗಮಕ್ಕೆ ಅಳಿಬಹುದು. ಜಂಗಮಕ್ಕೆ ಅಳಿವಿಲ್ಲ. ಯಾಕೆ ಅಳಿವಿಲ್ಲ ಅಂದ್ರೆ ಅದು ಯಾವಾಗಲಾದ್ರೂ ಪೂಜೆ ಯಾವಾಗಲಾದ್ರೂ ಹೋಗಂಗಿಲ್ಲ. ಯಾವಾಗ ಇರ್ತಾರೆ ಯಾವಾಗ ಹೋಗ್ಬೇಕು. ಲಾಕ್ಡೌನ್ ಆದ್ರೆ ಬಂದ್ ಮಾಡಿರ್ತಾರೆ. ನಿಮ್ಗೆ ಯಾವಾಗಲೂ ಲಾಕ್ಡೌನ್ ಇಲ್ಲ ಇರ್ತಾರೆ ಪೂಜೆಗೆ ನೀವು ಮಾಡ್ಬೋದು, ಯಾವಾಗಲಾದ್ರೂ ಮಾಡ್ತಕ್ಕಂಥದ್ದು. ಇಂತಹ ಒಂದು ಧರ್ಮವನ್ನು ಕೊಟ್ಟಿದ್ದಾರೆ ನಮಗೆ. ಆದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ಕರುಣಾದಿನ, ವಿನಯಾದಿನ, ಸಮತಾ ದಿನ ಇಂಥ ಒಂದು ಪರಂಪರೆಯನ್ನು ಕೊಟ್ಟಿದ್ದಾರೆ. ಮತ್ತು ಅದಾದ್ಮೇಲೆ ನಮ್ಮ ಪ್ರಸಾದ ಕೂಡ ಪ್ರಸಾದವನ್ನು ನೈವೇದ್ಯ ಮಾಡಿ ಅದನ್ನ ತೆಗೆದುಕೊಳ್ತಕ್ಕಂಥದ್ದು ಅದೊಂದು ವಚನ ಎಲ್ಲರೂ ಆಚಾರವನ್ನು ಅಂತಕ್ಕಂಥ ಒಂದು ವಚನವನ್ನು ಹೇಳಿ ಪ್ರಸಾದವನ್ನು ತೆಗೆದುಕೊಳ್ಳಿ. ಈಗ ಇಷ್ಟಲಿಂಗವನ್ನ ತಾವೆಲ್ಲರೂ ಕೂಡ ಅದಕ್ಕೆ ನಮಸ್ಕಾರ ಮಾಡಿ ನಿಮ್ಮ ನಡೆ ಅದರ ಕೇಳಿಕೆ ಲಿಂಗವನ್ನು ಇಲ್ಲೇ ರೋಡದಲ್ಲಿ ದಂಡೆಯಲ್ಲಿ ಇರ್ತಕ್ಕಂಥ ಮೂರ್ತಿ ಉಪ್ಪು ನೀರು ಎಲ್ಲನೂ ಈಗ ಎಲ್ಲರೂ ಹೇಳಿ ಒಂದು ಬಸವಣ್ಣ ಒಂದು ಮಂಗಲ ಕೈಮುಖಲಿ ಜಯ ಗುರುದೇವ ಬಸವಣ್ಣ ಪಾದೋದಕವನ್ನು ಚೆಲ್ಲಿಬಿಡಿ, ಅದನ್ನು ಪೂರೈಸಿ ನೋಡ್ದಲ್ಲಿರತಕ್ಕಂತಹ ಪಾದೋದಕವನ್ನು ಚೆಲ್ಲಬೇಡ, ಕೈ ತೊಳೆಯೋದಕ್ಕೆ ಚೆಲ್ಲಬಾರ್ದು. ಸೇಮ್